ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟ, ಚಿನ್ನ ಬೇಕಂದವರಿಗೆ ಚಿನ್ನವನ್ನು ಕೊಟ್ಟ, ಮಕ್ಕಳು ಬೇಕಂದವರಿಗೆ ಮಕ್ಕಳನ್ನು ಕೊಟ್ಟ, ಬೇಡಂದವರಿಗೆ ಕೊಡದ ಬಿಟ್ಟ. ಅವೇನು ಕೊಡ್ತಾನೆ ತಗೋ ಅಂದವ್ರಿಗೆ ಜನ್ಮ ಜನ್ಮಾಂತರದೊಳಗೆ ಮಕ್ಕಳಾಗಂಗಿಲ್ಲ, ಹಂಗೆ ಮಾಡಿಟ್ಟ. ಸುಮ್ಮನಲ್ರಿ ಶರಣಪ್ಪನವರು ಏನು ಬೇಡ್ತಾರ, ಅವ್ರು ಹೆಂಗಿದ್ರಂದ್ರೆ ಕಾಮಧೇನು ಕಲ್ಪವೃಕ್ಷ ವರ ಚಿಂತಾಮಣಿ ಸದೃಶ್ಯರಾಗಿದ್ದರು ಶರಣಬಸವೇಶ. ನಾಳೆ ಹೇಳ್ತೀನಿ, ಆದರೆ ಇಲ್ಲಿ ವಿಚಿತ್ರ ಏನಂದ್ರೆ ಇವತ್ತೊಂದು ಹೇಳ್ತೇನೆ ನಿಮಗೆ, ಲಕ್ಷ ಕೊಟ್ಟು ಕೇಳ್ರಿ. ಎಂತಹ ವಿಚಿತ್ರ ಅಂದರೆ ಶರಣಪ್ಪನವರ ಲೀಲೆ. ಇದೊಂದು ಹೇಳಿಬಿಡ್ತೇನೆ, ಇವತ್ತು ಅಪ್ಪವ್ರದ್ದು ಬಂದರೆ ಆಶೀರ್ವಚನ ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಈ ಜಗತ್ತಿನೊಳಗೆ ಯಾರು ಮಾಡದೇ ಇರತಕ್ಕಂಥ ಎಲ್ಲರಿಗೂ ವಿಚಿತ್ರ ಆಗಬೇಕು ಅಂಥ ಲೀಲಾ. ಒಬ್ಬಳು ತಾಯಿ, ಕುಂಬಾರ ನೀಲಮ್ಮ ಅಂತಕ್ಕಂಥ ಒಬ್ಬಳು ತಾಯಿ. ಕುಂಬಾರ ನೀಲಮ್ಮ ಅಂತಕ್ಕಂಥ ತಾಯಿ ಬಂದಳಂತೆ. ಏನು ಶರಣಪ್ಪನವರು ಬೋರ್ಡ್ ಹಾಕಿದಾರಲ್ಲ, 1000 ಕೊಟ್ರೆ ಗಂಡು ಮಗು, 501 ಕೊಟ್ರೆ ಹೆಣ್ಣು ಮಗು ಅಂತ ಏನು ಬೋರ್ಡ್ ಹಾಕಿದ್ದಾರೆ, ಸುದ್ದಿ ಮುಟ್ಟಿತು. ಆ ಕುಂಬಾರ ನೀಲಮ್ಮ ಅನ್ನುವ ತಾಯಿಯ ವಯಸ್ಸೆಷ್ಟು ಅಂದರೆ 80 ವಯಸ್ಸಿನ ಮುದುಕಿ, ಮಕ್ಕಳಾಗಿಲ್ಲ. ನೋಡ್ರಿ, ಮಹಾತ್ಮರ ಕೃಪಾ ಯಾವಾಗ ಹೆಂಗಕ್ಕತಿ ಹೇಳಕ್ಕೆ ಬರಂಗಿಲ್ಲ. ಗಟ್ಟಿಯಾಗಿ ನಂಬಿ ಸೇವಾ ಮಾಡಬೇಕು, ಫಲ ಸಿಗ್ತದೆ. 80 ವರ್ಷದ ಮುದುಕಿ ಬಂದು ಶರಣಪ್ಪನವರ ಪಾದಕ್ಕೆ ನಮಸ್ಕರಿಸಿಯಪ್ಪ, ಎಲ್ಲರಿಗೆ ಮಕ್ಕಳನ್ನ ಕೊಡಾಕತಿಯಪ್ಪ. ಬಂಜೆತನದ ಬಳಲಿದವರಿಗೆ ಭಾಗ್ಯದಾತನು. ಏನು ಚಂದ ಹೇಳಿದ್ದಾರೆ. ಚೆಲ್ವ ಮಕ್ಕಳನ್ನು ಕೊಟ್ಟು ಸಂತೈಪನು ಶರಣ, ಚೆಲ್ವ ಮಕ್ಕಳನ್ನು ಕೊಟ್ಟು ಸಂತೈಪನು. ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ, ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ. ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು ಶರಣ, ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತಿರುವುದು. ಏನು ಸಂಕಲ್ಪ ಮಾಡ್ತಾನೆ, ಯಾರು ಬರ್ತಾರೆ ಎಲ್ಲರಿಗೆ ಕೊಡ್ತಿದ್ದ. 80 ವರ್ಷದ ಮುದುಕಿ ಬಂದು ಪಾದಕ್ಕೆ ನಮಸ್ಕಾರ ಮಾಡಿಯಪ್ಪ, ಎಲ್ಲರಿಗೂ ಮಕ್ಕಳನ್ನ ಕೊಡಾಕತ್ತೀಯೋ, ಈ ಜನ್ಮದೊಳಗೆ ನಾನು ಬಂಜೆ ಆಗಿ ಸಾಯಬೇಕೇನೋ, ನನಗೊಂದು ಗಂಡ ಮಗನ ಕೊಡು. ನೋಡಿದರು ಶರಣರು, ಅಮ್ಮನ ನೋಡ್ತಾರೆ, ನೀಲಮ್ಮನ, ಕುಂಬಾರ ನೀಲಮ್ಮನ. ಯವ್ವ ಎಷ್ಟು ನಿನಗೆ ವಯಸ್ಸು ಅಂದರು. ಯಪ್ಪ 80 ಅಂದ್ರೆ ಅವಾಗ 420 ಅಂತಿದ್ದೆ. 420 ಅಂದ್ರೆ 80 ಆಗಿಂದು, 420 ಹಳೇದದು, ಈ ಲೆಕ್ಕ ಬರೋದಿಲ್ಲ ಎಲ್ಲರಿಗೆ. 420 ಅಂದ್ರೆ 80. ನಿನಗೆ ಗಂಡ ಮಗ ಬೇಕನ? ಹೌದಪ್ಪ. ಕರೇ ನಂದೊಂದು ಕರಾರ ಐತವ. ಏನಪ್ಪ ನಿನ್ನ ಕರಾರ? ಏನಿಲ್ಲವಾ, ನಿನಗೆ ಗಂಡ ಮಗುನ ಬೇಕಂದ್ರೆ 1001 ರೂಪಾಯಿ ಕೊಡು ಅಂದ್ರೆ ನಿನಗೆ ಗಂಡ ಮಗು ಕೊಡ್ತೇನೆ ಅಂದುಬಿಟ್ರು ಶರಣಪ್ಪನವರು. ಯಪ್ಪ ನಾ ಬಡಿವಿ ದುಡ್ಕೊಂಡು ಬಂದ ತಿಂದರೂ ನನಗೊಂದು ತುತ್ತಿಗೆ ಕೊರತೆ ಆಗ್ತದೆ. 1001 ಎಲ್ಲಿಂದ ಕೊಡಲಿ ಅಪ್ಪ ನಾನು? ಇಲ್ಲವಾ, ನನ್ನ ಅದು ಪದ್ಧತಿ ಅದ, ನನ್ನ ಕರಾರದ, ಹಂಗೆ ಮಾಡೋಕೆ ಬರಂಗಿಲ್ಲ. ನೀ 1001 ರೂಪಾಯಿ ಕೊಟ್ಟರೆ ಮಾತ್ರ ನಿನಗೆ ಗಂಡ ಮಗು ಕೊಡ್ತೀನಿ ಅಂದಾಗ, ಯಪ್ಪ ನನ್ನಂತಕ್ಕೆ ರೊಕ್ಕಿಲ್ಲ, ನಾ ಬಡವಿ. ಆದ್ರೆ ನೋಡ್ರಿ, ಆದ್ರೆ ಮತ್ತೇನವಾ, ಈ ಮಾತಾಡೋ ಸಮಯದೊಳಗೆ ಆದ್ರೆ ಅಂತ ಬಂತಂದ್ರೆ ಚಾಲು ಆಯ್ತು ನೋಡಿ. ಅಲ್ಲೊಂದು ಏನೈತೆ ಅಂತ ತಿಳ್ಕೋಬೇಕು. ಏನವ ಆದ್ರೆ? ಯಪ್ಪ ನಂತಕ್ಕೆ ರೊಕ್ಕಿಲ್ಲ, ಆದ್ರೆ ಏನಂತಂದ್ರೆ ನಾ ಪ್ರತಿ ದಿವಸ ಶಗನ ಹೆಂಡಿ ಹಿಡ್ಕೊಂಡು ಬಂದು ಕುಳ್ಳು ಬಡ್ದಿಟ್ಟೇನೆ. ಆ ಕುಳ್ಳು ಬಡ್ದಿಟ್ಟೇನೆ, ನಿನಗೆ 1001 ಕುಳ್ಳು ಕೊಟ್ಟರೆ ನನಗೆ ಗಂಡ ಮಗು ಕೊಡ್ತೀನಿ ಅಪ್ಪ. ಓ ನನ್ನ ದಾಸೋಹಕ್ಕೆ ಮೊದಲು ಬೇಕು ಅವು. 1001 ಕುಳ್ಳು ಕೊಡು, ನಿನಗೆ ಗಂಡ ಮಗು ಕೊಡ್ತೀನಿ ಅಂದಾಗ 1001 ಕುಳ್ಳು ತಗೊಂಡು ಬಂದು ಶರಣಪ್ಪನವ್ರು ದಾಸೋಹದೊಳಗೆ ಇಡ್ತಾಳೆ. 80 ವರ್ಷದ ಮುದುಕಿಗೆ ಹೆಂಗೆ ಸಂತಾನ ಭಾಗ್ಯ ಕೊಡಬೇಕು ಶರಣಪ್ಪನವರು? ಎಂಥ ವಿಚಕ್ಷಣ ಮತಿ ನೋಡ್ರಿ. ಮಂದಿಗೆ ವಿಚಿತ್ರಕ್ಕಿತ್ತು ಹೆಂಗೆ ಕೊಡ್ತಾರೆ ಇವರು ಅಂಥೇಳಿ. ಆವಾಗ ಶರಣಪ್ಪನವ್ರು ತಾರೆ, ಗಂಡು ಮಗು ಬೇಕಲ್ಲವ ನನಗೆ? ಹೌದು. 1000 ಕುಳ್ಳಿಗೆ ಹೆಂಗೆ ಸಂತಾನ ಕರುಣಿಸ್ತಾನೆ ಶರಣ ಬಸವೇಶ ಅಂದರೆ, ದೊಡ್ಡಪ್ಪನವರ ಧರ್ಮಪತ್ನಿ ನೀರಿಗೆ ಹೋಗಿದ್ದಳು. ನೀರು ತರಲಿಕ್ಕೆ ಒಬ್ಬನೇ ಒಬ್ಬ ಮಗ, ಅದು ಶರಣರ ಕೃಪೆಯಿಂದ ಒಂದು ಗಂಡು ಮಗ ಹುಟ್ಟಿತ್ತು. ತೊಟ್ಟಲದೊಳಗೆ ಆಡ್ತಿತ್ತು. ಶರಣ ಬಸವೇಶ ಒಳಗೆ ಹೋಗಿ ತೊಟ್ಟಲದೊಳಗೆ ಆಡ್ತಕ್ಕಂಥ ಆ ದೊಡ್ಡಪ್ಪ ಗೌಡರ ಮಗನನ್ನು ಎತ್ತುಕೊಂಡು ಬಂದು, ತಾಯಿ ಈ ನೀಲಮ್ಮಳ ಉಡಿ ಒಳಗೆ ಹಾಕಿಬಿಟ್ಟು ಎತ್ಕೊಂಡು ಹೋಗುವ, ನಿನ್ನ ಗಂಡ ಮಗನ ಎತ್ಕೊಂಡು ಹೋಗ್ಬಿಡು.
ಯಪ್ಪ ಧನ್ಯರಾದೆ ಕೃತಾರ್ಥಳಾದೆ ಎಂದು ಎತ್ತುಕೊಂಡು ಹೋದ್ಲು. ಇತ್ತು ನೀರಿನಿಂದ ಬಂದು ದೊಡ್ಡಪ್ಪ ಗೌಡ್ರ ಧರ್ಮಪತ್ನಿ ಕೊಡವನ್ನಿಟ್ಟು ನೀಲಮ್ಮ ಅಂತಾಳೆ. ಮಗುವಿಗೆ ಹಾಲು ಕುಡಿಸ್ಬೇಕಂತ ಹೋಗಿ ತೊಟ್ಟಲದೊಳಗೆ ಹೋಗಿ ನೋಡ್ತಾಳೆ, ಮಗು ಇಲ್ಲ, ಕೂಸಿಲ್ಲ. ಕೂಸಿಲ್ಲ ಅಂತಂದ್ರೆ ತಾಯಂದ್ರಿಗೆ ಎಷ್ಟು ತ್ರಾಸಾಗ್ತದೆ ಗೊತ್ತಲ್ಲ, ಅದು ತಾಯಂದ್ರಿಗೆ ಎಷ್ಟ ಗೊತ್ತು ಯವ್ವ. ಅದು ಉಳ್ಕಿದವ್ರಿಗೆ ಗೊತ್ತಾಗೋದಿಲ್ಲ, ಅದು ಈ ನಮ್ಮ ಮಂದಿಗೆ ಗೊತ್ತಾಗೋದಿಲ್ಲ ರೀ. ಅದು ಆ ತಾಯಿ ಕರುಳು ಅಂದ್ರೆ ಸಾಮಾನ್ಯ ಅಲ್ಲ. ಏನ ಕೂಸು ಏನೇ ಮಾಡ್ಕೊಳ್ಳಿ ನಿಮ್ಗೆ ಅಷ್ಟ ನೋವು ಆಕ್ಕತ್ತದ ಅಂದಾಗ ನಿಮಗೆ ಮಾತೆಯರಿಗೆ ದೊಡ್ಡ ಸ್ಥಾನ ಯಾವುದು? ಮಾತಾ ಭೂಮೇರ್ಗರೆಯಸಿ. ನೀವೆಷ್ಟು ದೊಡ್ಡವರು ಅಂದ್ರೆ ಮಾತೆ ಭೂಮಿಗಿಂತ ದೊಡ್ಡವಳು. ಗೋಮಾತಾ, ಭೂಮಾತಾ, ಮತ್ತು ಇನ್ನೊಂದಂತಾರ ಭೋಲೋ ಭಾರತ್. ನಾಚಾಕತ್ತೀರೇನ ಅನ್ನಕ? ಭೋಲೋ ಭಾರತ್, ಭೋಲೋ ಕರ್ನಾಟಕ್. ನಿಮ್ಮಲ್ಲಿ ಅನಿಸೋದಿಲ್ಲನ? ದೇಶಾಭಿಮಾನ ರಾಜ್ಯಾಭಿಮಾನ ಇರಬೇಕಟ್ಟ. ಭೋಲೋ ಭಾರತ್ ಮಾತಾ ಕೀ ಅಂತಾರ, ಭೋಲೋ ಕರ್ನಾಟಕ ಮಾತಾ ಕೀ ಅಂತಾರ. ಎಲ್ಲಾರ ಭೋಲೋ ಭಾರತ ಪಿತಾಕಿ ಜೈ ಅಂದರು. ನಮ್ಮ ಪಿತಾಕಿನೂ ಇಲ್ಲ ಪತಾಕಿನೂ ಇಲ್ಲ, ನಮ್ಮ ಮಾತಾ ಮಾತಾ ದೊಡ್ಡವಳು ತಾಯಿ. ಶರಣಪ್ಪನವರು ನೀಲಂಬಳ ಮಗನನ್ನ ಆ ತಾಯಿಗೆ ಕೊಟ್ಟು ಬಿಟ್ಟರು. ಕುಂಬಾರ ನೀಲಂಬಳಿಗೆ ಕೊಟ್ಟ ಮೇಲೆ ಮಾತಾಯಿ ಬಂದು ನೋಡ್ತಾ ತೊಟ್ಟಿಲಲ್ಲಿ ನನ್ನ ಮಗ ಇಲ್ಲ, ಎಲ್ಲಿ ಹೋದು ನನ್ನ ಮಗ ಅಂತೇಳಿ ಕಣ್ಣೀರು ಹಾಕಲಿಕ್ಕೆ ಶುರು ಮಾಡಿದಳು, ಅಳಲಿಕ್ಕೆ ಶುರು ಮಾಡಿದಳು. ಯಪ್ಪ ನನ್ನ ಮಗನ ನೋಡಿದೇನು ಯಪ್ಪ ಅಂತಿದ್ಲು. ಅಳುವುದನ್ನು ನೋಡಿ ಶರಣಪ್ಪನವರು ಅಂತಾರೆ, ಏನಿಲ್ಲಮ್ಮ ಯಾಕೆ ಅಳಾಕತ್ತಿದೆ? ಯಪ್ಪ ನಿನ್ನ ಕರುಣೆಯಿಂದ ಒಂದು ಮಗ ಆಗಿತ್ತು, ಮಗ ಕಾಣ್ತಾ ಇಲ್ಲಪ್ಪ, ಎಲ್ಲಿ ಹೋಗ್ಯದ ನನ್ನ ಮಗ, ಎಲ್ಲಿ ಹೋಯ್ತು ನನ್ನ ಮಗ ಅಂದಾಗ, ಬೆಡವಾ ನಿನ್ನ ಮಗ ಹೋಯ್ತು. ಯಪ್ಪ ಎಲ್ಲಿ ಹೋಯ್ತು ನನ್ನ ಮಗ? ನಿನ್ನ ಮಗ ಇನ್ನೊಬ್ಬರ ಜೊತೆ ಹೋಯ್ತು. ಆ ನಿನ್ನ ಮಗನಿಗೆ ಇನ್ನೊಬ್ಬಳು ತಾಯಿ ಆದಳು. ಯಪ್ಪ ನಾ ಏನು ಮಾಡಲಿ ಯಪ್ಪ, ಮಗ ಇಲ್ಲದ ನಾನು ಬಂಜಾಗಿರ್ಲೇನಪ್ಪ ಅಂದಾಗ ಯಾಕೆ ಚಿಂತೆ ಮಾಡ್ತೀವ? ನೀಲಮ್ಮ ಚಿಂತೆ ಮಾಡಬೇಡ, ಬಾಯಿ ಇಲ್ಲಂತೇಳಿ ಹೋಗಿ ತೊಟ್ಟಲದೊಳಗೆ ಸ್ವತಃ ಶರಣ ಬಸವೇಶ್ವರರೇ ನೀಲಮ್ಮಳ ಮಗನಾಗಿ ತೊಟ್ಟಲದೊಳಗೆ ಆಡಿದರು ಶರಣ ಬಸವೇಶ. ಮಗುವಾಗಿ ಆಡಿ ತಾಯಿ ಅದೇ ಹಾಲನ್ನು ಕುಡಿತಾರೆ. ಅವ್ವಾ ನಾನೇ ನಿನ್ನ ಮಗ, ನಾನೇ ನಿನ್ನ ಗುರು, ಯಾಕೆ ಚಿಂತೆ ಮಾಡ್ತೀಯ ಅಂದಾಗ, ಯಪ್ಪ ನೀ ಇರುವಾಗ ನನಗೆದ್ರ ಚಿಂತೆ ಯಪ್ಪ ಅಂತೇಳಿ ಶರಣ ಆಗುತ್ತಾಳೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ನಾಳೆ ದಿವಸ ಇನ್ನೂ ಭಾಳ ಅದಾವೆ, ಹೇಳುವುದು ಭಾಳದ. ಸಾಗರ ಬಹುತ್ ಬಡ ಹೈ, सागर बहुत बड़ा है लेकिन गागर छोटा है. हाँ, छोटा गागर में ऐसा बड़ा सागर कैसा भर सकते? नहीं हो सकता. सागर ಭಾಳ ದೊಡ್ಡದ, ಲೋಟ ಛೋಟಾ ಹೇ. ತುಂಬುದು ಹೆಂಗದಂತ ಸಮುದ್ರ, ಸಾಹಿತ್ಯ ಸಂಗೀತದ ಸಮುದ್ರ. ಸಂಗೀತ ಸಾಗರಂ ಚೈವ ಸಂಗೀತ ಪ್ರಭುವರಂ ಪುಟ್ಟರಾಜ ಗವಾಯಿಗಳು ಬರೀತಾರೆ. ನಾಳೆ ಒಂದು ದಿವಸ ಶರಣರ ಪವಾಡದೊಂದಿಗೆ ಶರಣರು ಯಾವ ರೀತಿಯಾಗಿ ಭಕ್ತರಿಗಾಗಿ ದೇಹವನ್ನು ತೊಟ್ಟುಕೊಂಡು ಬಂದು ಸಂತಾಂಚ ವಿಭೂತಿ ಜಗಾಚ ಕಲ್ಯಾಣ ದೇಹ ಕಷ್ಟೈತಿ ಪರೋಪಕಾರನ್ನು ಹಾಗೆ ನಮಗಾಗಿ ದೇಹವನ್ನು ತೊಟ್ಟುಕೊಂಡು ಬಂದು ಇನ್ನೊಬ್ಬರ ಕಷ್ಟವನ್ನು ತಾವು ತಗೊಂಡು ತಮ್ಮ ದೇಹವನ್ನು ನಾಳೆ ಯಾವ ರೀತಿಯಾಗಿ ಬಿಡ್ತಾರೆ. ನಾಳೆ ಪುರಾಣದ ಮಹಾಮಂಗಲ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ಬರಬೇಕಂತೇಳಿ ತಮಗೆ ಮತ್ತೊಂದು ಸಾರಿ ವಿನಿಸ್ಕೊಳ್ಳುತ್ತಾ ಈ ನನ್ನ ಪುರಾಣದ ಸೇವೆಯನ್ನು ಸದ್ಗುರುನಾಥರ ಚರಣಾರವಿಂದಕ್ಕೆ ಅರ್ಪಿಸಿ ಮಂಗಲ ಮಾಡ್ತಾ ಇದೆ. ಜೈ ಮಂಗಲಂ ಜೈ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ, ಚನ್ನ ಬಸವೇಶ್ವರ ಮಹಾರಾಜ್ ಕಿ.